ಕಾರ್ಯಕ್ರಮ ನಮ್ಮ ಆರ್ಗನೈಸರ್ಸ್ ಮಾಡಿದ್ರು. ಇದಕ್ಕೆ ಆಚಾರ್ಯರು ಹೇಳ್ತಾ ಇದ್ರು ಸಂಖ್ಯಾಶಾಸ್ತ್ರ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಇದಕ್ಕೆ 3 ವರ್ಷ ತುಂಬಿದೆ ಈ ಸಲ. ಸೊ ಈ 3 ವರ್ಷದ ಹಬ್ಬ ಇವತ್ತು ನಡೀತಾ ಇದೆ ಅಂತ ಹೇಳ್ಬೋದು. ಇದು ರಿಯಲಿ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ದೇವರ ಅನುಗ್ರಹ ಇದೆ ಅನ್ನೋದಕ್ಕೆ ಕಾರಣ ನಮ್ಮ ಮುಂದೆ ಕೂತಿರುವಂತ ಶ್ರೀ ಬಣ್ಣಂಜಿ ಗೋವಿಂದಾಚಾರ್ಯರೇ ಸಾಕ್ಷಿ. ಆ ದೇವರ ಯಾವ ಉಗ್ರಮೆಯೂ ಬೇಡ. ಸೊ ತೇನ ವಿನ ತೃಣಮಪಿ ನ ಚಲತಿ ಅನ್ನೋದು ಅದು ಒಂದೇ ಸತ್ಯ ಅನ್ನೋದಕ್ಕೆ ನಿದರ್ಶನ. ನಾವು ಮಾಡ್ತಾ ಇರೋದಲ್ಲ, ನೀನು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದೆಯಾ ಪ್ರತಿಯೊಂದು ಕಾರ್ಯಕ್ರಮನ ಅನ್ನೋದೇ ಈ ಜ್ಞಾನ ಸತ್ರದ ಸಮರ್ಪಣೆಯ ಭಾವ. ಇದರಲ್ಲಿ ಬೇರೆ ಬೇರೆ ತರ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಆದ್ರೆ ಎಲ್ಲರೂ ಸಂತೋಷವಾಗಿ ಕೂತು ಮಾತಾಡಿ ಎಂಜಾಯ್ ಮಾಡೋವಂಥದ್ದು ಅಂದ್ರೆ ಈ ಕಲ್ಚರಲ್ ಆಕ್ಟಿವಿಟಿ, ಈ ಪರಿಪರಿಯ ಕಾರ್ಯಕ್ರಮ. ಈ ಪರಿಪರಿ ಕಾರ್ಯಕ್ರಮದಲ್ಲಿ ದೊಡ್ಡವರು ಸಣ್ಣ ಮಕ್ಕಳು ಎಲ್ಲರೂ ಅವರವರ ವಯಸ್ಸಿಗೆ ತಕ್ಕಂತೆ ಅವರವರ ಕಲಿಕೆಗೆ ತಕ್ಕಂತೆ ಪ್ರದರ್ಶನ ಮಾಡ್ತಾರೆ. ಅದನ್ನ ಪೇರೆಂಟ್ಸ್ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಅದನ್ನ ಮಕ್ಕಳಿಗೆ ಪ್ರಿಪೇರ್ ಮಾಡ್ತಾರೆ. ಸೊ ಇಟ್ ಇಸ್ ರಿಯಲಿ ಅನ್ ಅವೈಟೆಡ್ ಪಾರ್ಟ್ ಆಫ್ ದ ಜ್ಞಾನಸೂತ್ರ ಯಾವಾಗಲೂ. ಸೊ ಇವತ್ತು ನಮ್ಮ ಮುಂದೆ ಆಚಾರ್ಯರು ಇದ್ದಾರೆ. ಇದನ್ನು ನೀವು ಸಂತೋಷದಿಂದ ನೋಡಿ ಮಕ್ಕಳನ್ನ ಆಶೀರ್ವಾದಿಸಿ, ನಮ್ಮ ಕಡೆಯಿಂದ ಆಗಿರೋ ತಪ್ಪುಗಳನ್ನೆಲ್ಲ ಮನ್ನಿಸಿ ನಮ್ಮನ್ನು ಇನ್ನ ಜಾಸ್ತಿಯಾಗಿ ಹೀಗೆ ಮುಂದುವರಿಯೋಂಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ಎಲ್ಲರೂ ತಾಯಿದಿರುವಂತ ಎಲ್ಲರನ್ನು ಸೇರ್ಕೊಂಡು ಒಂದು ಕೋಲಾಟ ಮಾಡಿದ್ವಿ. ಕೋಲಾಟದ ಕಾನ್ಸೆಪ್ಟ್ ದಶಾವತಾರ ಇದ್ದಿದ್ದು. ಅದು ಒಂದು ಟೈಪ್ ಆಫ್ ಪ್ರೆಸೆಂಟೇಷನ್ ದಶಾವತಾರದಲ್ಲಿ. ಈಗ ಅದೇ ಸೇಮ್ ದಶಾವತಾರನ ಪುಟ್ಟ ಪುಟ್ಟ ಮಕ್ಕಳು ಅವರ ಏನು ಮಾತಾಡ್ಲಿಕ್ಕೆ ಬರಲ್ಲ, ಹೇಳ್ಕೊಟ್ಟಿದ್ದು ಅಷ್ಟೇ ಹೇಳಿ ಬರ್ತದೆ. ಆದ್ರೂ ಅವರಿಗೆ ಮಾಡಿದ್ರೆ ಆ ದಶಾವತಾರ ಅವ್ರ ಕಣ್ಣಿನಿಂದ ನೋಡಿದ್ರೆ ಹೇಗಿರುತ್ತೆ ಅಂತ ಅವ್ರಿಗೆ ಒಂದು ಫ್ಯಾನ್ಸಿ ಡ್ರೆಸ್ ತರ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದನ್ನ ಹೇಳಿದ್ದು ಮಾಡ್ತಾ ಇರೋದು ಸಂಧ್ಯಾ ಅವರು, ಸಂಧ್ಯಾ ಹರೀಶ್. ಸೊ ಪ್ಲೀಸ್ ಎಂಜಾಯ್ ಮಾಡಿ, ಯಾರು ಬಿಸಿಲು ಹಾಕಬೇಡಿ, ಗಲಾಟೆ ಮಾಡಬೇಡಿ. ಆಮೇಲೆ ಮಕ್ಕಳ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಹೇಳೋದೇನೂ ಇಲ್ಲ. ಸೊ ದೇರ್ ಇಸ್ ಜಸ್ಟ್ ವಾಕ್. ಸಂಧ್ಯಾ ಅವರಿಗೆ ಹಾಡನ್ನು ಹೇಳ್ತಾರೆ. ಹಾಗಾಗಿ ನೆಕ್ಸ್ಟ್ ಇವಾಗ ಒಂದೊಂದೇ ಅವತಾರಗಳು ಸಂಧ್ಯಾ ಹಾಡಿದಾಗೆ ಬಂದು ನಿಂತ್ಕೊಂತಾರೆ. ಸೊ ದಶಾವತಾರ ಬೈ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳು. ಸೋಮನ ಕೊಂದು ವೇದವ ಬಂಗಾರ
ಈಗ ಪಾತ್ರ ಪರಿಚಯ. ಮತ್ಸ್ಯಾವತಾರದಲ್ಲಿ ಅಪ್ರಮೇಯ,